ನಗರದ ಹೆಸರಾಂತ ಮುಕ್ತಾಂಬಿಕಾ ಪಿಯು ಕಾಲೇಜ್ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶ ತಂದುಕೊಡುವ ಮೂಲಕ ಕಾಲೇಜಿನ ಕೀರ್ತಿ ಹೆಚ್ಚಿಸಿದ್ದು ಕಾಲೇಜು ಆಡಳಿತ ಮಂಡಳಿಯ ಸದಸ್ಯರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿ ಮುಕ್ತಾಂಬಿಕಾ ಮಹಿಳಾ ವಿಜ್ಞಾನ ಕಾಲೇಜು ವಿದ್ಯಾರ್ಥಿಗಳು ಪಿಯು ಪರೀಕ್ಷೆಯಲ್ಲಿ ಮೇಲುಗೈ ಸಾಧಿಸಿದ್ದು ಪರೀಕ್ಷೆಗೆ ಹಾಜರಾದ 280 ಜನ ವಿದ್ಯಾರ್ಥಿಗಳ ಪೈಕಿ 267 ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶ ಪಡೆದುಕೊಂಡಿದ್ದಾರೆ. 75 ಜನ ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ಪಾಸಾದ್ರೆ 173 ವಿದ್ಯಾರ್ಥಿಗಳು ಪ್ರಥಮ ಸ್ಥಾನ ಪಡೆದುಕೊಂಡಿದ್ದಾರೆ. ಇನ್ನು 19 ಜನ ವಿದ್ಯಾರ್ಥಿಗಳು 19 ದ್ವಿತೀಯ ಸ್ಥಾನ ಪಡೆದುಕೊಳ್ಳುವ ಮೂಲಕ ಕಾಲೇಜಿನ ಕೀರ್ತಿ ಹೆಚ್ಚಿಸಿದ್ದಾರೆ ಎಂದು ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಎಂಆರ್ ಹುಡ್ಗಿ ಹರ್ಷ ವ್ಯಕ್ತಪಡಿಸಿದ್ದಾರೆ. ನಮ್ಮೆಲ್ಲರ ಆರಾಧ್ಯ ದೇವರಾದ ಶ್ರೀ ಶರಣಬಸವೇಶ್ವರಲ್ಲಿ ಭಕ್ತಿಪೂರ್ವಕ ನಮಸ್ಕರಿಸುತ್ತಾ, ಈ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಪ್ರತಿಷ್ಠಿತ ಕಾಲೇಜಿನ ಮುಕ್ತಾಂಬಿಕಾ ಕಾಲೇಜಿನ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಉತ್ತಮ ಫಲಿತಾಂಶ ಬಂದಿದೆ. ಈ ಉತ್ತಮ ಫಲಿತಾಂಶ ಬರಲು ಕಾರಣವೇನಂತಂದರೆ ನಮ್ಮ ಸಂಸ್ಥೆಯ ಅಪ್ಪಾಜಿ, ಅವ್ವಾಜಿ ಮತ್ತು ದೇಶಮುಖ್ ಅಣ್ಣವರು ನಮ್ಮ ಮೇಲೆ ಅವ್ರದ್ದು ಒಳ್ಳೆಯ ಆಶೀರ್ವಾದ ಇದೆ. ಮತ್ತು ಎಲ್ಲ ಮೂಲಭೂತ ಸೌಕರ್ಯಗಳಿಗೆ ಅವರು ಯಾವುದೇ ಬೇಕಾದ ಟೈಮಿಗೆ ಹೋದಾಗ ಮಾತ್ರ, ಅಂದರೆ ಹೋದರೂ ಕೂಡ ಅವರು ನಮಗೆ ಬೇಕಾದಂಥ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸನ್ನು ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಮತ್ತು ಈ ಎಲ್ಲ ಟೀಚರ್ ಅವರು ಪರಿಶ್ರಮದಿಂದ ಮತ್ತು ಹಾಸ್ಟೆಲ್ ವಾರ್ಡನ್ ಮೇಡಮ್ ಕೂಡ ಈ ರಾತ್ರಿ ಅವರಿಗೆ ಅಂದರೆ ಓದಲು ಅನುಕೂಲ ಮಾಡಿಕೊಟ್ಟಿದ್ದರಿಂದ, ಮತ್ತು ನಮ್ಮಲ್ಲಿ ಮೊದಲನೇ ಬಿಗಿನಿಂಗ್ಗೆ ಯಾರು ಕನ್ನಡ ಮೀಡಿಯಮ್ ಬರ್ತಾರೋ ಅವರಿಗೆ ಸ್ಪೋಕನ್ ಕ್ಲಾಸು 1 ತಿಂಗಳು ಫ್ರೀಯಾಗಿ ಕೋಚಿಂಗ್ ಕೊಡ್ತೇವೆ. ಮತ್ತು CET ನೀಟು ಪ್ರತಿ ಸಂಡೇ ದಿವಸ ಅಂದರೆ CET ನೀಟು JEE ಕೋಚಿಂಗ್ ಕೊಡೋದ್ರಿಂದ, ಮತ್ತು ಆಫ್ಟರ್ ಕಂಪ್ಲೀಷನ್ ಆಫ್ ಇದು ಈ PUC ಸೆಕೆಂಡ್ ಇಯರ್ ಎಕ್ಸಾಮ್ ಆದ ನಂತರ ಕೂಡ ಈ ಕ್ರ್ಯಾಶ್ ಕೋರ್ಸ್ ಅತ್ಯಂತ ನುರಿತ ಟೀಚರ್ಲಿಂದ ಅವರಿಗೆ ಕೋಚಿಂಗ್ ಕೊಡಲಾಗುತ್ತದೆ. ಆದ್ದರಿಂದ ಎಲ್ಲರ ಸಹಕಾರದಿಂದ ಶಿಕ್ಷಕರು, ಶಿಕ್ಷಕೇತರು ಮತ್ತು ಎಲ್ಲರ ಪರಿಸರದಿಂದ ಈ ಸಾಧನೆ ಮಾಡಲು ಸಾಧ್ಯವಾಯಿತಂತ ನಾವು ಹೇಳಬೇಕನ್ನಿಸ್ತದೆ. ಮತ್ತು ಇನ್ನೂ ಕೂಡ ಈ ಮಕ್ಕಳು ಕೂಡ ಅವರು ಅಷ್ಟೇ ಸಹಕಾರ ಕೊಟ್ಟು ಓದಿದ್ದಾರೆ. ಈಗ ಮೊದಲನೇ ಫಸ್ಟ್ ರ್ಯಾಂಕ್ ಬಂದ ಹುಡುಗಿ ಆಕೆ 97% ತೆಗೆದುಕೊಂಡಿದ್ದಾಳೆ. ಎರಡನೇದು 95.33. ಮತ್ತು ಇನ್ನು ಔಟ್ ಆಫ್ ಅಂದರೆ 280 ಪೈಕಿ 250 ಸಮಥಿಂಗ್ ಅಂದ್ರೆ ಪಾಸಾಗಿದ್ದಾರೆ. 75 ಹುಡುಗಿಯರು ಡಿಸ್ಟಿಂಕ್ಷನ್ ಪಾಸಾಗಿದ್ದಾರೆ. ಇನ್ನು ನ್ಯಾರೋಲಿ ಮಿಸ್ ಆಗಿನ 25 ಹುಡುಗಿಯರು ಇನ್ನೂ ಡಿಸ್ಟಿಂಕ್ಷನ್ ಬರಬಹುದಾಗಿತ್ತು. 173 ಫಸ್ಟ್ ಕ್ಲಾಸ್ ಪಾಸಾಗಿದ್ದಾರೆ. ಮತ್ತು ಉಳಿದು ಸೆಕೆಂಡ್ ಕ್ಲಾಸ್ ವೆರಿ ಲೆಸ್, ಅಂದರೆ 19 ಹುಡುಗಿಯರು ಮಾತ್ರ ಸೆಕೆಂಡ್ ಕ್ಲಾಸು. ಹೀಗಾಗಿ ನಮ್ಮ ಕಾಲೇಜಿನ ಸರಾಸರಿ ರಿಸಲ್ಟು 95.35% ಆಗಿದೆ ಅಂತ ಹೇಳೋಕ್ಕೆ ನಮಗೆ ಭಾಳ ಹೆಮ್ಮೆ ಅನ್ನಿಸ್ತದೆ. ಆದ್ದರಿಂದ ಇದೆಲ್ಲವೂ ಕ್ರೆಡಿಟು ನಮ್ಮ ಸಂಘದ ಅಪ್ಪಾಜಿ, ಅವ್ವಾಜಿ ಮತ್ತು ಸೆಕ್ರೆಟರಿಯವರಿಗೆ ಸಲ್ಲಬೇಕು. ಮತ್ತು ಇದನ್ನು ಅತ್ಯಂತ ಅಂದರೆ ಈ ಪರಿಶ್ರಮ ಯಾರ್ದಂತಂದ್ರೆ ನಮ್ಮ ಟೀಚರ್ಸು ಎಲ್ಲಕ್ಕಿಂತಲೂ ಅಂದರೆ ಟೀಚರ್ಸು ಕೆಲಸ ಮಾಡಿದ್ರಿಂದ ಈ ಫಲಿತಾಂಶ ಬರಲು ಕಾರಣವಾಯಿತು ಅಂತ ಹೇಳುತ್ತಾ, ಮತ್ತು ತಾವೆಲ್ಲರೂ ನಮಗೆ ಸಹಕಾರ ಕೊಟ್ಟಿದ್ದಕ್ಕಾಗಿ ಈಗ ನಾನು ಏನಂತಂದರೆ ಇಲ್ಲಿ ಪ್ರಿನ್ಸಿಪಲ್ ಅಂತಂದರೆ ನಾವು ಪ್ರತಿ ದಿವಸ ಒಂದು ದಿವಸ ಐ ವಿಲ್ ಬಿ ದ ಫಸ್ಟ್ ಪರ್ಸನ್ ಟು ಎಂಟರ್ ಆ್ಯಂಡ್ ಲಾಸ್ಟ್ ಪರ್ಸನ್ ಟು ಗೋ ಔಟ್ ಆಫ್ ದಿ ಕಾಲೇಜ್. ಇಲ್ಲಿ ಪರಿಸರ ಹಾಗಿರೋದ್ರಿಂದ ಮಕ್ಕಳಿಗೆ ಓದಲು ಬಹಳ ಅನುಕೂಲ ಆಯಿತು. ಮತ್ತು ಈವ್ನಿಂಗ್ ಕೋಚಿಂಗ್ ಕ್ಲಾಸು ಕೂಡ 2 ಅವರ್ಸ್ ಕೋಚಿಂಗ್ ಕ್ಲಾಸ್ ಮಾಡಲಾಗ್ತದೆ ಡೈಲಿ. ಹೀಗಾಗೋದ್ರಿಂದ
ನಮ್ಮ ಕಾಲೇಜ್ಗೆ ಉತ್ತಮ ಫಲಿತಾಂಶ ಬಂದಿದೆ ಅಂತ ನಂಗೆ ಅನಿಸ್ತದ. ಈ ಎರಡು ಮಾತನಾಡಲು ಅನುಕೂಲ ಮಾಡಿಕೊಟ್ಟಿದ್ದ. ಇನ್ನು ಈ ಕುರಿತು ಸಂತಸ ಹಂಚಿಕೊಂಡ ವಿದ್ಯಾರ್ಥಿನಿಯರು, ನಮ್ಮ ಸಾಧನೆಗೆ ನಮ್ಮ ಶಿಕ್ಷಕರು ಹಾಗೂ ಪೋಷಕರು ಸಹಕಾರವೇ ಮುಖ್ಯ ಕಾರಣ ಎಂದು ಸಂತಸ ಹಂಚಿಕೊಂಡಿದ್ದಾರೆ. ನನ್ನ ಹೆಸರು ಸುಕನ್ಯಾ ಭೀಮಾಶಂಕರ್ ದೊಡ್ಡಮನಿ. ನಾವು ಓದ್ತಿದ್ದು ಮುಕ್ತಾಂಬಿಕಾ PU ಗರ್ಲ್ಸ್ ಕಾಲೇಜ್ ಗುಲ್ಬರ್ಗ. ನನ್ನ ಮಾರ್ಕ್ಸ್ ಬಂದುಬಿಟ್ಟು 582, 97%. ನಾನು ಕನ್ನಡ ಮತ್ತು ಮ್ಯಾಥ್ಸ್ ಒಳಗೆ ಹೈಯೆಸ್ಟ್ ಸ್ಕೋರ್ ಮಾಡಿ 99 ಎರಡು ಒಳಗೆ. ನಾವು ಕ್ಲಾಸ್ ಒಳಗೆ ಏನು ಓದಿರ್ತೀವಿ ಅದು ಬಂದ್ಗೆಷ್ಟು ಮತ್ತು ರಿವಿಷನ್ ಮಾಡಿದರೆ ಸಾಕು, ಜಾಸ್ತಿ ಎಫರ್ಟ್ಸ್ ಹಾಕೋದಿರಲ್ಲ. ನಾವು ಕ್ಲಾಸ್ ಒಳಗೆ ಏನು ಓದಿರ್ತೀವಿ ಮತ್ತೊಂದು ಸತಿ ಬಂದು ರಿವಿಷನ್ ಮಾಡಿದ್ರೆ ಲಾಸ್ಟಿಗೆ ಓದ್ಬಂದು ಬಿಟ್ರೆ ಅವೆಲ್ಲ ಬರ್ಡನ್ ಆಗಿಬಿಡ್ತದೆ. ಫಸ್ಟಿಂದನೇ ಓದ್ಕೊಂತೋದ್ರೆ ಈಸಿ ಆಗ್ತದೆ. ನಾನು ಹಿಂಗೆ ಓದಿನಂತನೇ ಇಷ್ಟು ಪರ್ಸೆಂಟೇಜ್ ಬಂದದ. ಕಾಲೇಜ್ ಒಳಗೆ ಟೀಚರ್ಸು ಜಾಸ್ತಿ ಸಪೋರ್ಟ್ ಮಾಡಿದ್ದಾರೆ. ಹಾಸ್ಟೆಲ್ ಒಳಗೆ ವಾರ್ಡನ್ ಮ್ಯಾಮ್, ಪ್ರಿನ್ಸಿಪಲ್ ಸರ್ ಎಲ್ಲರೂ ಜಾಸ್ತಿ ಸಪೋರ್ಟ್ ಮಾಡಿರೋದ್ರಿಂದ ನಾನು ಇಷ್ಟು ಪರ್ಸೆಂಟೇಜ್ ತೊಗೊಳಕ್ಕಾಯಿತು. ನಮ್ಮ ಕಾಲೇಜ್ ಒಳಗೆ ಪ್ರತಿ ಥಿಯರಿ ಜೊತೆನೇ ನೀಟ್ CET ಕೋಚಿಂಗ್ ಕ್ಲಾಸಸ್ ಹೇಳ್ತಾರೆ. ಎಕ್ಸ್ಪರ್ಟ್ಸ್ ಬೆಂಗಳೂರು ಹಾಸನ ಕಡೆಯಿಂದ ಬಂದೆಲ್ಲ ಹೇಳ್ತಾರೆ. ನಾನು ಇಂಗ್ಲೀಷ್ ಮೀಡಿಯಮ್ ಇದ್ದು ಇಷ್ಟು ಪರ್ಸೆಂಟೇಜ್ ತೊಗೊಂಡಿನಿ. ನನ್ನ ಫ್ರೆಂಡ್ಸ್ ಕನ್ನಡ ಮೀಡಿಯಮ್ ಇದ್ದು 94, 95% ತೊಗೊಂಡಾರ. ಅವ್ರಿಗೆಲ್ಲ ಹೆಲ್ಪ್ ಆಗಲಿ ಅಂತ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ ತೊಗೋತಾರೆ. ಮತ್ತು ಅಪ್ಪಾಜಿ ಅವ್ವಾಜಿ ಮತ್ತು ದೇಶ್ಮುಖ್ ಸರ್ ಎಲ್ಲ ಜಾಸ್ತಿ ನಾವೇನು ಏನೋ ಸ್ವಲ್ಪ ತೊಂದರೆ ಆದ್ರೂ ನಮ್ಗೆ ಅನುಕೂಲ ಆಗಂತ ನಮಗೆಲ್ಲ ಸೌಕರ್ಯ ಮಾಡಿಕೊಟ್ಟಾರ. ಅವ್ರ ಸಹಕಾರದಿಂದಲೇ ನಾವು ಇಷ್ಟು ಒಳ್ಳೆ ಮಾರ್ಕ್ಸ್ ತೊಗೊಳಕ್ಕೆ ಸಾಧ್ಯ ಆಗಿದ್ದು. ಅಶ್ವಿನಿ ರವೀಂದ್ರ ಕುಂಬಾರ್. ನಾನು ಮುಕ್ತಾಂಬಿಕಾ PU ಸೈನ್ಸ್ ಕಾಲೇಜಲ್ಲಿ ಓದಿದ್ದೀನಿ. ನನ್ನ ಪರ್ಸೆಂಟೇಜ್ ಬಂದುಬಿಟ್ಟು 95.33, ಟೋಟಲ್ ಮಾರ್ಕ್ಸ್ 572. ನಾನು ಕಂಪ್ಯೂಟರ್ ಸೈನ್ಸ್ ಮತ್ತು ಮ್ಯಾಥ್ಸ್ನಲ್ಲಿ ಜಾಸ್ತಿ ಮಾರ್ಕ್ಸನ್ನು ತೊಗೊಂಡಿದ್ದೀನಿ. ನಾವು ಇಷ್ಟು ಮಾರ್ಕ್ಸನ್ನು ತೊಗೊಳೋದಕ್ಕೆ ನಮ್ಮ ಪ್ರಾಂಶುಪಾಲರು ಮತ್ತು ಎಲ್ಲ ಟೀಚರ್ಸ್ ಸಹಕಾರ ತುಂಬಾ ಹೆಚ್ಚಾಗಿತ್ತು. ಶರಣ ಬಸವೇಶ್ವರ ಅವ್ರ ಕೃಪೆ ಮತ್ತು ಅಪ್ಪಾಜಿ ಅವ್ವಾಜಿ ಅವರ ಒಂದು ಆಶೀರ್ವಾದದಿಂದ ನಾವು ಇವತ್ತು ಇಷ್ಟು ಮಾರ್ಕ್ಸನ್ನು ತೊಗೊಂಡಿದ್ದೀವಿ. ನಾನು ಮುಂದೆ ಇಂಜಿನಿಯರಿಂಗ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನಮ್ಮ ಪ್ರಾಂಶುಪಾಲರಾಗಿರೋದು ಮತ್ತು ಎಲ್ಲ ಶಿಕ್ಷಕರು ಕೂಡ ಮೊದಲಿನಿಂದ ತುಂಬಾ ಸಹಾಯ ಮಾಡಿದ್ದಾರೆ. ನಾನು ಕನ್ನಡ ಮೀಡಿಯಮಿಂದ ಬಂದಿದ್ದರೂ ಕೂಡ ಸ್ಟಾರ್ಟಿಂಗಲ್ಲಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸನ್ನು ಕಂಡಕ್ಟ್ ಮಾಡಿರೋದ್ರಿಂದ ಅದು ನಮ್ಗೆ ತುಂಬ ಅನುಕೂಲ ಆಗಿದೆ. ಅದ್ರ ಜೊತೆಗೆ CET ನೀಟ್ ಕೋಚಿಂಗನ್ನು ಪ್ರತಿ ರವಿವಾರ ಮತ್ತು ಈಗ ಕಾಲೇಜು ಎಕ್ಸಾಮ್ ಆದಮೇಲೆ ಕೊಡ್ತಾ ಇರೋದ್ರಿಂದ ಅದು ನಮ್ಗೆ ತುಂಬ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ತುಂಬ ಹೆಲ್ಪ್ ಆಗಿದೆ. ತದನಂತರ ಮಾತನಾಡಿದ ಪೋಷಕರು, ಮಕ್ಕಳ ವಿದ್ಯಾಭ್ಯಾಸ ತುಂಬಾ ಮುಖ್ಯವಾಗಿದ್ದು ಮುಕ್ತಾಂಬಿಕಾ ಕಾಲೇಜಿನ ಶಿಕ್ಷಕರು ನೆರವೇರಿಸಿದ್ದಾರೆ. ವಿದ್ಯಾರ್ಥಿಗಳ ಸಾಧನೆಗೆ ಕಾಲೇಜು ಆಡಳಿತ ಮಂಡಳಿ ಹಾಗೂ ಶಿಕ್ಷಕರ ಪಾತ್ರ ಬಹಳಷ್ಟಿದೆ ಎಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಭೀಮಾಶಂಕರ್ ನಮ್ಮ ಹೆಸರು. ನಮ್ಮ ಸರ್ ಸುಕನ್ಯಾ ರೀ. ಒಳ್ಳೆ ನಮಗೆ ಭಾಳ ಖುಷಿ ಅನಿಸ್ತದೆ ರೀ. ಒಳ್ಳೆ ಕಾಲೇಜು, ಒಳ್ಳೆ ಹಾಸ್ಟ್ಲ. ನಮ್ಮ ಮಗಳು 2 ವರ್ಷ ಇದ್ರೆ ಭಾಳ ತೊಗೊಂಡಳ್ರಿ. ಭಾಳ ಅಂದ್ರೆ ಭಾಳ ಖುಷಿ ಆಗೈತೆ ರೀ ನಮ್ಗೆ. ಮುಂದೆ ಏನಾದ್ರೂ ನಾವು ಒಳ್ಳೆ ಕಾಲೇಜ್ ಇದ್ರೆ ಇನ್ನೂ ಬೇರೆ ಹುಡುಗರು ಅಡ್ಮಿಷನ್ ಆಗಲಿಲ್ಲ ಅಂತ ಕೇಳಿಕೊಳ್ತೀನಿ ರೀ ನಾನು. ನಾನು ಎರಡೇ ಮಾತನಾಡಲು ಬಯಸ್ತೀನಿ. ನನಗೆ ಮಾತಾಡಿ ಅನುಭವವಿಲ್ಲ. ಆದರೂ ಅವ್ವಾಜಿ ಅಪ್ಪಾಜಿ ಹಾಗೂ ಶರಣರ ಕೃಪೆಯಿಂದ ನಡೆಯುತ್ತಿರುವ ಈ ಕಾಲೇಜಲ್ಲಿ ನನ್ನ ಮಗಳು ಓದಿರೋದೇ ನನಗೆ ಹೆಮ್ಮೆ ಅನಿಸುತ್ತೆ. ಇವತ್ತು ನನ್ನ ಮಗಳು 90.3 ತೊಗೊಂಡು ಪಾಸಾಗಿದ್ದಾಳೆ ಅಂದರೆ ಇದಕ್ಕೆ ಕಾರಣ ನಾವಲ್ಲ, ಇಲ್ಲಿರೋ ಸರ್ಸ್, ಟೀಚರ್ಸ್, ಎಲ್ಲಕ್ಕಿಂತ ಹೆಚ್ಚಾಗಿ ತಂದೆ ಸ್ಥಾನದಲ್ಲಿರುವ ಸರ್ ಅಂತ ಹೇಳೋಕ್ಕೆ ನಾನು ಹೆಮ್ಮೆ ಪಡುತ್ತೇನೆ. ಒಂದು ಹಳ್ಳಿಯ ಗೌರ್ಮೆಂಟ್ ಸ್ಕೂಲಿಂದ ಬಂದು ನನ್ನ ಮಗಳು ಇವತ್ತಿಲ್ಲಿ ಪರ್ಸೆಂಟೇಜ್ ಮಾಡಿದ್ದಾಳೆ ಅಂದರೆ ಇದರ ಶ್ರಮ ಆಗಲಿ, ಇದರ ಆಶೀರ್ವಾದವಾಗಲಿ, ಇದರ ಬೆಂಬಲವಾಗಲಿ ಯಾರಿಗಾದರೂ ಸಿಗಬೇಕು ಅಂತ ಹೇಳಿದರೆ ಅದರ ಬಗ್ಗೆ ಮತ್ತೊಂದು ಮಾತೇ ಇಲ್ಲ. ಇಲ್ಲಿರುವ ಮುತ್ತು ರತ್ನದಂಥ ಟೀಚರ್ಸ್ ಅಂತ ಮನಸ್ಸಪೂರ್ವಕವಾಗಿ ಹೇಳಿ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ ನಾನು ಜಗದೇವಿ ಕೋಲ್ಕೊಂಡ ಅಂತ ಕನ್ನಡ ಉಪನ್ಯಾಸಕಿಯಾಗಿದ್ದು ಮುಕ್ತಾಂಬಿಕಾ PU ಸೈನ್ಸ್ ಕಾಲೇಜ್ ಇದು ಹೆಣ್ಣು ಮಕ್ಕಳಿಗಾಗಿಯೇ ವಿಶೇಷವಾಗಿ ತೆಗೆದಂಥ ನಮ್ಮ ಕಾಲೇಜ್ ಆಗಿದೆ. ಮುಖ್ಯವಾಗಿ ಇಲ್ಲಿ ಪ್ರಾಚಾರ್ಯರಾದ ಡಾಕ್ಟರ್ MR ಹುಗ್ಗಿ ಸರ್ ಅವರು ಮಕ್ಕಳಿಗೆ ಮಾರ್ಗದರ್ಶನ, ಪ್ರಾರಂಭದಿಂದಲೇ ಮಕ್ಕಳ ಮಾರ್ಗದರ್ಶನ ಇಲ್ಲಿ ಅಂದರೆ ಸುಸೂತ್ರವಾದಂಥ ಒಂದು ಹಾಸ್ಟೆಲ್ ವ್ಯವಸ್ಥೆ ಇದೆ, ಪರಿಸರದ ಒಂದು ವ್ಯವಸ್ಥೆನೂ ಇದೆ. ಜೊತೆಗೆ ಇಲ್ಲಿ ನಮ್ಮ ಕಾಲೇಜಿನಲ್ಲಿ ನೀಟ್ CET ಈ ಕೋಚಿಂಗ್ಗಳು ಪ್ರಾರಂಭದಿಂದಲೇ ಕೊಡ್ತಾ ಇದ್ದೀವಿ ಅವರಿಗೆ. ಜೊತೆಗೆ ಇದು ಮೊದಲೇ ಹೇಳಿದ ಹಾಗೆ ಹೆಣ್ಣು ಮಕ್ಕಳಿಗಾಗಿಯೇ ತೆಗೆದಂಥ ಶಾಲೆಯಾಗಿದೆ. ಇಂಥ ಒಂದು ಈಗಾಗಲೇ ಮಕ್ಕಳು ಸಹ ಮತ್ತು ಟೀಚರ್ ಹೇಳಿದ್ದಾರೆ. ಇಲ್ಲಿ ಸುಕನ್ಯಾ ಅಂತಕ್ಕಂಥ ಹುಡುಗಿ 97% ತೆಗೆದುಕೊಂಡು ಕಾಲೇಜಿಗೆ ಟಾಪರ್ ಆಗಿ ಕೀರ್ತಿಯನ್ನು ತಂದುಕೊಟ್ಟಿದ್ದಾಳೆ. ಅದೇ ರೀತಿಯಾಗಿ ಅಮೃತ ವರ್ಷಿಣಿ ಈ ಒಂದು ವಿದ್ಯಾರ್ಥಿನಿಯೂ ಸಹ 95% ತೆಗೆದುಕೊಂಡು ನಮ್ಮ ಕಾಲೇಜಿಗೆ ಸೆಕೆಂಡ್ ಟಾಪರ್ ಆಗಿ ಬಂದಿದ್ದಾಳೆ. ಜೊತೆಗೆ ನಮ್ಮ ವಿಷಯವಾರು ತೆಗೆದುಕೊಂಡಾಗ ಇಲ್ಲಿ ಒಂದು ಮ್ಯಾಥಮೆಟಿಕ್ಸ್ ಗಣಿತ ವಿಷಯದಲ್ಲಿ ಇಬ್ಬರು ಔಟ್ ಅಂದರೆ 100/100 ತೆಗೆದುಕೊಂಡಿದ್ದಾರೆ. ಮತ್ತು ಜೀವಶಾಸ್ತ್ರ ಬಯೋಲಜಿ ಒಂದು ವಿಷಯದಲ್ಲಿ 100/100 ಒಂದು ವಿದ್ಯಾರ್ಥಿನಿ ತೆಗೆದುಕೊಂಡಿದ್ದಾಳೆ. ಜೊತೆಗೆ CS ಕಂಪ್ಯೂಟರ್ ಸೈನ್ಸಲ್ಲಿ ನಾವು 2-3 100/100 ತಗೊಳ್ಳೋದೇ ಒಂದು ಸಾಧನೆ. ಅದರಲ್ಲಿ 8 ವಿದ್ಯಾರ್ಥಿನಿಯರು ನಮ್ಮ ಕಾಲೇಜಿಂದ ಈ ಕಂಪ್ಯೂಟರ್ ಗಣಕಯಂತ್ರ ವಿಷಯದಲ್ಲಿ ಔಟ್ ತೆಗೆದುಕೊಂಡಿದ್ದಾರೆ. ಪೂಜ್ಯ ಅಪ್ಪಾಜಿ ಮತ್ತು ಅವ್ವಾಜಿ ಅವರ ಆಶೀರ್ವಾದದಿಂದ ಈ ವರ್ಷ ನಮ್ಮ ಕಾಲೇಜಿನ ಫಲಿತಾಂಶದಲ್ಲಿ ಓವರಾಲ್ ಪಾಸಿಂಗ್ ಪರ್ಸೆಂಟೇಜ್ 95 ಆಗಿದೆ. ಮತ್ತು ನಮ್ಮ ಕಂಪ್ಯೂಟರ್ ಸೈನ್ಸ್ ವಿಭಾಗದಲ್ಲಿ
ಅತಿ ಹೆಚ್ಚು ಅಂದರೆ 8 ಜನ 100ಕ್ಕೆ 100 ಫಲಿತಾಂಶ ತಂದಿದ್ದಾರೆ. ಅದಕ್ಕೆ ನಮಗೆಲ್ಲರಿಗೂ ತುಂಬ ಖುಷಿ ಆಗ್ತಾಯಿದೆ. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.